ಹಲೋ ಫ್ರೆಂಡ್ಸ್, ಇವತ್ತು ನಾವು ಶಿವನು ಕೋಟಿ ಶಿವಲಿಂಗಗಳಾಗಿ ಉದ್ಭವಿಸಿದ ಸ್ಥಳ ಕೋಟಿಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಈ ದೇವಸ್ಥಾನವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಕೇಂದ್ರದಿಂದ ಉಡುಪಿಗೆ ಸಾಗುವ ಮಾರ್ಗದಲ್ಲಿ ಕೋಟೇಶ್ವರ ಎಂಬ ಊರಿದೆ. ಇಲ್ಲಿ ಪಾರ್ವತಿ ದೇವಿ ಪತಿಯಾದ ಶ್ರೀ ಮಹಾಲಿಂಗೇಶ್ವರ ದೊಡ್ಡ ದೇವಸ್ಥಾನವಿದೆ. ಈ ಪರಮೇಶ್ವರನು ಕೋಟಿ ಲಿಂಗಗಳ ರೂಪವನ್ನು ತಾಳಿ ನೆಲೆ ನಿಂತಿದ್ದಾನೆ ಎಂದು ಈ ದೇವಸ್ಥಾನ ಪ್ರತೀತಿಯಲ್ಲಿದೆ. ಅಂದರೆ ದೇವಾಲಯದ ಗರ್ಭಗುಡಿಯಲ್ಲಿ ಒಂದು ಬಾವಿ ಇದೆ. ಆ ಒಂದು ರುದ್ರಾಕ್ಷಿಯನ್ನು ಹೋಲೋ ಹಾಗೆ ಪುಟ್ಟ ಪುಟ್ಟ ಕೋಟಿ ಲಿಂಗಗಳು ಈ ಬಾವಿಯಲ್ಲಿದೆ ಅಂತ ಹೇಳಿ ಇದನ್ನು ಕೋಟಿಲಿಂಗೇಶ್ವರ ಅಂತ ಹೇಳಿ ಕರೀತಾರೆ. ಈ ಬಾವಿ ಮೇಲ್ಭಾಗದಲ್ಲಿ 30 kg ಭಾರ ಇರುವ ಪರಶಿವನ ಒಂದು ಪಂಚಲೋಹದ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಮೂರ್ತಿಯು ಬಾವಿಯನ್ನು ಮುಚ್ಚುತ್ತೆ ಹಾಗೂ ಈ ಮೂರ್ತಿಯನ್ನು ಕೋಟಿಲಿಂಗೇಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ. ಈ ಕ್ಷೇತ್ರವು ಪರಶುರಾಮನ ಸೃಷ್ಟಿಯ ಸಪ್ತ ಮೋಕ್ಷ ಕ್ಷೇತ್ರಗಳಲ್ಲಿ ಮಧ್ಯಮ ಕ್ಷೇತ್ರ ಎಂದು ಪ್ರಸಿದ್ಧಿಯನ್ನ ಪಡೆದಿದೆ. ಪುರಾಣಗಳ ಕೋಟಿ ಋಷಿಗಳು ಒಂದಾಗಿ ಶಿವನನ್ನು ಕುರಿತು ಈ ದೇವಸ್ಥಾನ ಇರುವ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದ್ರಂತೆ. ಇದರ ಪರಿಣಾಮವಾಗಿ ಪರಶಿವನು ಕೋಟಿ ಲಿಂಗಗಳಾಗಿ ಈ ಕ್ಷೇತ್ರದಲ್ಲಿ ಉದ್ಭವಿಸಿದನೆಂದು ಪ್ರತೀತಿ ಇದೆ. ನಂತರ ಮಹಿಷ್ಮತಿ ನಗರದ ಚಕ್ರವರ್ತಿ ವಸುದೇವನು ತೀರ್ಥಯಾತ್ರೆಯನ್ನು ನಡೆಸುತ್ತಾ ಈ ಭಾಗಕ್ಕೆ ಆಗಮಿಸಿದಾಗ ನಾರದ ಮುನಿಗಳ ಸಲಹೆಯಂತೆ ಕೋಟಿಲಿಂಗೇಶ್ವರ ದೇವರಿಗೆ ಒಂದು ಶಿಲಾ ದೇಗುಲವನ್ನು ನಿರ್ಮಿಸಿದ್ದಾನಂತೆ. ಈ ದೇವಾಲಯದ ಎದುರಿಗೆ ಆತನು 114 ಅಡಿ ಎತ್ತರದ ಧ್ವಜಸ್ತಂಭವನ್ನು ನಿರ್ಮಿಸಿದ್ದಾರೆ. ಈ ಧ್ವಜಸ್ತಂಭದಿಂದಾಗಿಯೇ ಈ ಊರಿಗೆ ಧ್ವಜಪುರ ಎಂಬ ಹೆಸರು ಬಂದಿದೆ. ಕೋಟಿಲಿಂಗೇಶ್ವರ ದೇವರಿಗೆ ಧ್ವಜೇಶ್ವರ ಎಂದು ಕೂಡ ಕರೀತಾರೆ. ಈ ದೇವಾಲಯದ ಮುಖ್ಯ ಆಕರ್ಷಣೆ ಎಂದರೆ ಈ ದೇವಾಲಯದ ಸಮೀಪ ಇರುವ 4.5 ಎಕರೆ ವಿಸ್ತೀರ್ಣದ ಕೋಟಿ ತೀರ್ಥ ಎಂಬ ಸರೋವರ. ಈ ಸರೋವರವನ್ನು ಬ್ರಹ್ಮದೇವನು ತನ್ನ ಕಮಂಡಲದಿಂದ ನಿರ್ಮಿಸಿದನೆಂದು ಪ್ರತೀತಿ ಇದೆ. ಈ ತೀರ್ಥ ಸ್ನಾನವನ್ನು ಮಾಡುವುದರಿಂದ ನಾವು ಮಾಡಿದ ಎಲ್ಲಾ ಪಾಪ ಕರ್ಮಗಳು ನಶಿಸಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಈ ದೇವಾಲಯದಲ್ಲಿ ಶಿವನು ಬಲಭಾಗದಲ್ಲಿ ಗಣಪತಿ ನೆಲೆಸಿದ್ದಾನೆ. ಈತನನ್ನು ಮೂಲೆ ಗಣಪತಿ ಎಂದು ಕರೆಯುತ್ತಾರೆ. ನಮ್ಮ ಕಳೆದ ಹೋದ ವಸ್ತುಗಳನ್ನು ಕುರಿತು ಈ ಗಣಪತಿಯಲ್ಲಿ ಬೇಡಿಕೊಂಡರೆ ಇದು ಯಾವುದೇ ಮೂಲೆಯಲ್ಲಿದ್ದರೂ ಇದು ಮತ್ತೆ ದೊರಕುತ್ತದೆ ಎಂದು ಭಕ್ತಾದಿಗಳಲ್ಲಿ ತುಂಬಾನೇ ನಂಬಿಕೆ ಇದೆ. ಕೋಟಿಲಿಂಗೇಶ್ವರ ವಾರ್ಷಿಕ ಬ್ರಹ್ಮ ರಥೋತ್ಸವಕ್ಕೆ ಕೋಡಿ ಹಬ್ಬ ಎಂದು ಕರೆಯಲಾಗುತ್ತದೆ. ಈ ಕೋಡಿ ರಥೋತ್ಸವದ ಮೊದಲ ಬ್ರಹ್ಮರಥ ಮೇಲ್ಭಾಗದಲ್ಲಿ ಒಂದು ಗರುಡ ಬಂದು 3 ಸುತ್ತುಗಳನ್ನು ಹಾಕುತ್ತದೆ. ಇದು ಜಾತ್ರೆಯ ಶುಭ ಸೂಚನೆ ಎಂದು ಹೇಳಿ ಪರಿಗಣಿಸಿ ನಂತರ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಲಾಗುತ್ತೆ. ಈ ಕೋಡಿ ಹಬ್ಬವು ನವವಿವಾಹಿತರಿಗೆ ಭಾರಿ ಮುಖ್ಯವಾದದ್ದು. ಈ ಹಬ್ಬದಂದು ನವವಿವಾಹಿತರು ಅಂದ್ರೆ ಹೊಸದಾಗಿ ಮದುವೆ ಆದಂತರು ಈ ಕೋಡಿ ತೀರ್ಥದಲ್ಲಿ ಸ್ನಾನ ಮಾಡಿ ದೇವರ ದರ್ಶನವನ್ನು ಪಡೆದು ಹಾಗೆ ಮನೆಗೆ ಹೋಗುವಾಗ ಕಬ್ಬಿನ ಕುಡಿಯನ್ನು ಒಯ್ಯಬೇಕಂತೆ. ಹೀಗೆ ಮಾಡುವುದರಿಂದ ಸಂತಾನ ಪ್ರಾಪ್ತಿಯಾಗಿ ಬಾಳು ಬೆಳಗುತ್ತದೆ ಎಂದು ಇಲ್ಲಿಯ ಜನರಲ್ಲಿ ತುಂಬಾನೇ ನಂಬಿಕೆ ಇದೆ. ಹಾಗೆ ಕೋಡಿ ಹಬ್ಬ 1 ವಾರ ಇಲ್ಲಿ ನಡೆಯುತ್ತಂತೆ. ಕೋಡಿ ಹಬ್ಬದಲ್ಲಿ ಸೂತಕ್ಕೆ ಸೇವೆ ಪ್ರಸಿದ್ಧಿಯಾಗಿದೆ. ಹೀಗೆಂದರೆ ಭಕ್ತಾದಿಗಳು ತಮ್ಮ ಹೊಲದಲ್ಲಿ ಬೆಳೆದ ಭತ್ತವನ್ನು ಅಕ್ಕಿ ಮಾಡಿ ಕೆರೆಯ ಸುತ್ತ ಚೆಲ್ತಾರಂತೆ. ಈ ಅಕ್ಕಿ ಬೇಕೆನಿಸಿದವರು ಸಂಗ್ರಹಿಸಿ ತೆಗೆದುಕೊಂಡು ಹೋಗ್ತಾರಂತೆ. ಈ ಸುತ್ತಕ್ಕಿ ಸೇವೆಯನ್ನು ನಡೆಸುವುದರಿಂದ ತಮಗೆ ಇಷ್ಟಾರ್ಥಗಳೆಲ್ಲವೂ ಪ್ರಾಪ್ತಿಯಾಗುತ್ತದೆ ಎಂದು ಭಕ್ತಾದಿಗಳಲ್ಲಿ ತುಂಬಾನೇ ನಂಬಿಕೆ ಇದೆ. ಈ ಬ್ರಹ್ಮ ರಥೋತ್ಸವಕ್ಕೆ ಕೋಡಿ ಹಬ್ಬ ಎಂದು ಹೆಸರು ಬರಲು ಕಾರಣ ಕೋಡಿ ಎಂದರೆ ಬಿದಿರು. ಈ ದೇವರ ಮೊದಲು ಬ್ರಹ್ಮ ರಥೋತ್ಸವಕ್ಕೆ ಬಿದಿರಿನಿಂದ ಮಾಡಿದ ರಥದ ಮೇಲೆ ಜರುಗಿದ್ದರಿಂದ ಈ ಕ್ಷೇತ್ರಕ್ಕೆ ಕೋಡಿ ಹಬ್ಬ ಎಂದು ಕರೆಯಲಾಗುತ್ತದೆ. 7 ಸುತ್ತುಗಳಿಂದ ಆವೃತವಾದ ಕೋಟಿಲಿಂಗೇಶ್ವರ ದೇಗುಲವು 60 ಅಡಿ ಎತ್ತರದ ಮರದ ಧ್ವಜಸ್ತಂಭವನ್ನು ಹೊಂದಿದ್ದು ಈ ದೇಗುಲದ ಪ್ರಧಾನ ಭಾಗದಲ್ಲಿ ಶೂಲಪಾಣಿ ಮತ್ತು ಪರುಷಪಾಣಿ ಎಂಬ 2 ಹಿತ್ತಾಳೆಯ ಭವ್ಯ ದ್ವಾರಪಾಲಕರಿದ್ದಾರೆ. ಇಲ್ಲಿಯ ಗರ್ಭಗುಡಿಯು 1,500 ಪುರಾತನವಾದದ್ದು ಎಂದು ಹೇಳಲಾಗುತ್ತದೆ. ಇಲ್ಲಿ ಪ್ರಧಾನ ದೇವರಾದ ಕೋಟಿಲಿಂಗೇಶ್ವರ ಸ್ವಾಮಿಯ ಜೊತೆಗೆ ಮೂಲೆ ಗಣಪತಿ, ನಂದಿ, ಆದಿಶಕ್ತಿ, ಸಪ್ತಮಾತೃಕೆಯರು, ವೀರಭದ್ರ, ಸುಬ್ರಹ್ಮಣ್ಯ ಸ್ವಾಮಿ, ಜ್ಯೇಷ್ಠಲಕ್ಷ್ಮಿ, ಮಹಿಷಾಸುರ ಮರ್ದಿನಿ, ವೆಂಕಟರಮಣ, ತಾಂಡವೇಶ್ವರ ಇನ್ನು ಮುಂತಾದ ದೇವತೆಗಳು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ.
ಈ ಭಕ್ತಾದಿಗಳು ಬೆಳಗ್ಗೆ 5ರಿಂದ ಮಧ್ಯಾಹ್ನ 12ವರೆಗೆ ಈ ದೇವಸ್ಥಾನದಲ್ಲಿ ಪೂಜೆಯನ್ನ ಕೊಡ್ಬೋದು. ಅದಾದ ನಂತರ ಸಂಜೆ 4ರಿಂದ 8 ಗಂಟೆ ತನಕ ಈ ದೇವಸ್ಥಾನ ತೆಗ್ದಿರುತ್ತೆ. ಇಲ್ಲಿ ಬೇರೆ ಬೇರೆ ಪೂಜೆಗಳನ್ನ ದೇವರಿಗೆ ನೀವು ಅರ್ಪಿಸಬಹುದು. ಅದರಲ್ಲಿ ಪ್ರಮುಖವಾದದ್ದಂದ್ರೆ ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಜಲಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಶತರುದ್ರಾಭಿಷೇಕ, ಸಣರಂಗ ಪೂಜೆ, ಮೃತ್ಯುಂಜಯ ಜಪ, ಏಕವಾರ ರುದ್ರ ಹೋಮ ಪೂಜಿಸಲ್ಪಡುವಂತಹ ಮುಖ್ಯವಾದಂತಹ ಸೇವೆಗಳು. ಬೆಂಗಳೂರಿನಿಂದ 409 ಕಿಲೋಮೀಟರ್ ಅಂತರದಲ್ಲಿ ಈ ದೇವಸ್ಥಾನ ಇದೆ. ಬೆಂಗಳೂರಿನಿಂದ ಆದ್ರೆ ಅಷ್ಟು ಡಿಸ್ಟೆನ್ಸ್ ನ ನೀವು ಟ್ರಾವೆಲ್ ಮಾಡಬೇಕು. ಕುಂದಾಪುರದಿಂದ ಆದ್ರೆ 5 ಕಿಲೋಮೀಟರ್ ದೂರದಲ್ಲಿದೆ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.